ಅನೇಕ ಸಂಘ ಸಂಸ್ಥೆಗಳು ನಮ್ಮ ಚಿತ್ರರಂಗದಲ್ಲಿ ಇದ್ರೂ ಕೂಡ ಅವರೆಲ್ಲ ಹೊರಗಡೆ ಬಂದು ಹೋರಾಟ ಮಾಡದೆ 4 ಗೋಡೆ ಮಧ್ಯ ಮಾತ್ರನೇ ಮೀಟಿಂಗ್ಗಳನ್ನು ಮಾಡ್ತೀವಿ ಅಂತ ಮಾಡಿ ಸರ್ಕಾರಗಳಿಗೆ ನಾವು ಲೆಟ್ರ್ ಕೊಟ್ಟಿದ್ದೀವಿ ಸಬ್ಸಿಡಿ ಸಿಗತ್ತೆ ಅಂತ ಅನ್ನೋ ಆಶಾಭಾವನೆಯಲ್ಲೇ ಕೂತ್ಕೊಂಡು ನಾವಿದ್ದಾಗ 5-6 ಇವಾಗ ಡಿಸೆಂಬರ್ ಮುಂದಿನ ತಿಂಗಳಿಂದ ಅಷ್ಟರಲ್ಲಿ 6 ವರ್ಷ ಆಗುತ್ತೆ. 6 ವರ್ಷಗಳಿಂದ ಸಬ್ಸಿಡಿಯನ್ನು ಕೊಟ್ಟಿಲ್ಲ. ಮತ್ತು ನಮ್ಮ ಚಿತ್ರರಂಗಕ್ಕೆ ಗೌರವ ಸಲ್ಲಿಕೆಯಾಗಬೇಕಾದಂತಹ ರಾಜ್ಯ ಪ್ರಶಸ್ತಿ ಸಮಾರಂಭವನ್ನು ಮಾಡಿಲ್ಲ. ಅದಕ್ಕಾಗಿ ನಮ್ಮ ಹೋರಾಟ ಇವತ್ತು. ಯಾಕೆ ಅಂದರೆ ನಾವುಗಳು ಕೂಡ ಎಲೆಕ್ಟೆಡ್ ಬಾಡಿನಲ್ಲಿದ್ದು, ನಾನು ಕೂಡ ಫಿಲಮ್ ಚೇಂಬರಲ್ಲಿದ್ದು, EC ಕಮಿಟಿಲಿದ್ದು, ನಿರ್ದೇಶಕರ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಅಲ್ಲೆಲ್ಲ ಎಲ್ಲ ರೀತಿ ಹೋರಾಟ ಮಾಡಾಗಿದೆ. ಅದಾದಮೇಲೂ ಕೂಡ ಇಷ್ಟು ನಿಧಾನ ಮಾಡ್ತಿದ್ದಾರೆ, ವಿಳಂಬ ಮಾಡ್ತಿದ್ದಾರೆ. ಇವಾಗ ನಿಮ್ಮ ಲೈಫಲ್ಲೇ ನೀವು 6 ವರ್ಷದಿಂದ ಊಟ ಮಾಡದೆ ಮಕ್ಕಳಿಗೆ ಎಜುಕೇಷನ್ ಕೊಡ್ತೀರಾ, ನೀವೆಲ್ಲ ಹಿಂಗೆ ಕುಟುಂಬಗಳನ್ನು ಹೇಗೆ ನೋಡ್ಕೊಳ್ಳೋಕೆ ಸಾಧ್ಯ? ನಿರ್ಮಾಪಕ ಎಲ್ಲಿಂದನೋ ಸಾಲ ಸೋಲ ಮಾಡ್ಕೊಂಬಂದು ದುಡ್ಡು ತಂದು ಒಂದು ಸಿನಿಮಾನ ಮಾಡಿರ್ತಾರೆ ಅಂದರೆ ಬೆರಳೆಣಿಕೆಯಷ್ಟು ನಿರ್ಮಾಪಕರು ಮಾತ್ರ ಶ್ರೀಮಂತರಾಗಿರ್ತಾರೆ. ಆದರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಒಂದು ಒಳ್ಳೆ ಗುಣಮಟ್ಟದ ಚಿತ್ರವನ್ನು ಕಮ್ಮಿ ಬಜೆಟಲ್ಲಿ ಮಾಡಿರೋಂಥ ಸಾಮಾಜಿಕ ಕಳಕಳಿ ಚಿತ್ರಗಳನ್ನ ಮಾಡಿರೋಂಥ ನಿರ್ಮಾಪಕರು ಇರ್ತಾರೆ. ಆಮೇಲೆ ಅವರೆಲ್ಲೋ ಸಾಲ ತಂದಾಗ 6 ವರ್ಷ ನೀವು ಸಬ್ಸಿಡಿ ಕೊಟ್ಟಿಲ್ಲ ಅಂತಂದಾಗ ಅವ್ರು ಸಾಲ ಹೆಂಗೆ ತೀರಿಸ್ತಾರೆ? ಬಡ್ಡಿಗೆ ಎಷ್ಟು ಬಡ್ಡಿ ಬೆಳ್ಕೊಳ್ಳುತ್ತೆ. ಆಮೇಲೆ ಒಬ್ಬ ನಿರ್ಮಾಪಕನಿಗೆ ಕಾನ್ಫಿಡೆನ್ಸ್ ಎಲ್ಲಿ ಹೆಚ್ಚಾಗುತ್ತೆ? ಈಗ ಸಬ್ಸಿಡಿ ದುಡ್ಡು ಸಿಗೋದ್ರಿಂದ ಅವನು ಮತ್ತೆ ಚಿತ್ರಗಳನ್ನು ಮಾಡ್ತಾ ಹೋಗ್ಬೋದು. ಚಿತ್ರರಂಗದಲ್ಲಿ ಎಲ್ಲವೂ ಟ್ರಯಲ್ ಆ್ಯಂಡ್ ಎರರ್ ಆದಾಗ ಅವ್ರಿಗೆ ದುಡ್ಡು ಅನ್ನೋದೇ ಒಂದು ದೊಡ್ಡ ಸ್ಟ್ರೆಸ್ ಆಗಿಬಿಟ್ಟು ಅನೇಕ ನಿರ್ಮಾಪಕರು ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವೆಲ್ಲರೂ ಕಂಡಿದ್ದೀವಿ. ನಿರ್ಮಾಪಕ ಫೈನಲಿ ದುಡ್ಡುಗೋಸ್ಕರನೇ ದುಡ್ಡಿಲ್ಲ ಅಂತಾನೆ ಸಾಯೋದೇ ಹೊರತು ಇನ್ನೇನಕ್ಕೂ ಅಲ್ಲ. ಅದೇ ರೀತಿ ನೀವೆಲ್ಲೂ ಕೇಳಿರಲ್ಲ, ಒಬ್ರು ಮೇಕಪ್ ಮ್ಯಾನ್ ಚಿತ್ರ ಮಾಡೋಕ್ಕೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಕಾಸ್ಟ್ಯೂಮರ್ ಆತ್ಮಹತ್ಯೆ ಆ ಥರ ಇರಲ್ಲ ಎಲ್ಲೂ. ಒಬ್ಬ DOP ಆತ್ಮಹತ್ಯೆ ನಿರ್ಮಾಪಕ ಪಾಪ ಇಷ್ಟೆಲ್ಲ ಸಾಲ ಸೋಲ ಮಾಡ್ಕೊಂಬಂದಾಗ ಖಂಡಿತ ಅವನನ್ನು ಕೈ ಹಿಡಿದು ಕಾಪಾಡಬೇಕು. ಅಥವಾ ಆರೋಗ್ಯ ಹಾಳಾಗಿದ್ದಾಗ ಆ ಸಣ್ಣ ದುಡ್ಡೇ ಆಗಿರಲಿ ಸಬ್ಸಿಡಿ 10 ಲಕ್ಷ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆದರೆ ನಮ್ಮ ಸರ್ಕಾರ ಇದೇ ರೀತಿ ವಿಳಂಬ ಮಾಡ್ಕೊಂಡು ಬಂದಿದೆ. ಅದಕ್ಕಾಗಿ ನಮ್ಮ ಹೋರಾಟ ನಡೀತಾ ಇದೆ. 5 ವರ್ಷಗಳಿಂದ 2019 ಇವಾಗ ನೋಡಿ ಮುಗಿಸಿದ್ರು. ಅದಾದಮೇಲೆ 2020 ಇದು ಇನ್ನೂ ಶುರು ಮಾಡ್ತಿದ್ದೀವಿ ಈಗ ಅಂತ ಹೇಳ್ತಾರೆ. ಅವರು ಶುರು ಮಾಡಿ 1920 ಅವರು ಫೆಸ್ಟಿವಲ್ ಮಾಡಿ ಸಬ್ಸಿಡಿ ಕೊಡೋದಕ್ಕೆ ಇನ್ನೊಂದು 2 ವರ್ಷ ತಗೋತಾರೆ. ನಾವು ರಾಜ್ಯಪಾಲರ ಹತ್ರ ಮನವಿ ಏನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ 5 ವರ್ಷದ್ದು ಪ್ಯಾರಲಲ್ ಕಮಿಟಿಗಳನ್ನು ಮಾಡಿ ಒಂದೇ ತಿಂಗಳಲ್ಲಿ ಅಂದರೆ ಒಂದೇ ವರ್ಷದಲ್ಲಿ ಮುಗಿಸ್ಕೊಡೋದಕ್ಕೆ ದಯವಿಟ್ಟು ನೀವು ಅನುಮತಿ ಕೊಡಬೇಕು. ಅದಾದಮೇಲೆ ನಮಗೆ ಎವ್ರಿ ಇಯರು ಬೇರೆ ರಾಜ್ಯಗಳಲ್ಲಿ ಹೇಗೆ ಕೊಡ್ತಾ ಇದ್ದಾರೋ ಆ ರೀತಿ ಕೊಡಬೇಕು ನೀವು ಅಂತ ಅನ್ನೋದನ್ನ ರಿಕ್ವೆಸ್ಟ್ ಮಾಡ್ಕೊಂಡು. ಇವಾಗ ನೀವು ಬೇರೆ ರಾಜ್ಯಗಳನ್ನ ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ 3 ಮಂತ್ಸಲ್ಲಿ ಸಬ್ಸಿಡಿ ಕೊಡಬೇಕು ಅಂತ. ಆಮೇಲೆ ಬೇರೆ ರಾಜ್ಯಗಳಲ್ಲಿ ನಮ್ಮ ರಾಜ್ಯಕ್ಕಿಂತ ಅತಿ ಹೆಚ್ಚು ದುಡ್ಡು ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ 10 ಲಕ್ಷ ಕೊಡ್ತಿದ್ದಾರೆ, ಕೊಡಲಿ, ಅದನ್ನೇ ಆನ್ ಟೈಮ್ ಕೊಡಬೇಕಲ್ವ. ಈಗ UPನಲ್ಲಿ 50 ಲಕ್ಷ ಲೋಕಲ್ ವ್ಯಕ್ತಿ ಹೋಗಿ ಫಿಲಮ್ ಮಾಡಿದ್ರೆ 50 ಲಕ್ಷ, ಬೇರೆ ರಾಜ್ಯದಿಂದ ಒಂದು ಸಿನಿಮಾ ಮಾಡಿದ್ರೆ 2 ಕೋಟಿ ತನಕ ಧನ ಸಹಾಯ ಮಾಡ್ತಾರೆ. ಸೊ ಈ ರೀತಿ ಸಹಾಯಧನ ಕೊಡ್ತೀವಿ ಅಂತ ಆಶಾಭಾವನೆ ಹುಟ್ಟಿಸ್ಬಿಟ್ಟು ನೀವು 5 ವರ್ಷ ವಿಳಂಬ. ಇವಾಗಲೇ ಅಲ್ಲ ಮೇಡಮ್, ಇದು 10-20 ವರ್ಷಗಳಿಂದ ಹಿಂಗೇ ನಡ್ಕೊಂಡು ಬರ್ತಾ ಇದೆ. 2013ನಲ್ಲಿ ಕೊಡಬೇಕಾಗಿದ್ದನ್ನ 17 ಕೊಟ್ಟರು. ಆಮೇಲೆ ಇನ್ನೊಂದು ನೀತಿಯನ್ನು ಇಟ್ಕೊಂಡಿದ್ದಾರೆ ನಮ್ಮ ಸರ್ಕಾರ ಮತ್ತು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟು, ಯಾರು ಬೇಕಾದ್ರೂ ಹೋಗಿ ಕೇಸ್ ಹಾಕ್ಬೋದು. ಕೇಸ್ ಹಾಕೋದ್ರಿಂದ ಈ ರೀತಿ ವಿಳಂಬ ಮಾಡ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಈ ಕೇಸ್ ಹಾಕೋ ರೀತಿನ ನ್ಯಾಷನಲ್ ಅವಾರ್ಡ್ಗಿಲ್ಲ, ಅದೇ ರೀತಿ ಗೋವಾ ಫಿಲ್ಮ್ ಫೆಸ್ಟಿವಲ್ಗಿಲ್ಲ. ಅದೆಲ್ಲ ಯಾಕೆ? ನಮ್ಮ ಕರ್ನಾಟಕದಲ್ಲಿ ನಡೆಯುವಂತಹ ಅಕಾಡೆಮಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರತಿ ವರ್ಷ ಆಯಾ ಸಮಯಕ್ಕೆ ಕರೆಕ್ಟಾಗಿ ನಡೆಯುತ್ತೆ. ಹೇಗೆ ನಡೆಯುತ್ತೆ? ಅದಕ್ಕೂ ಕಮಿಟಿ ಮಾಡಬೇಕು, ಅದಕ್ಕೂ ಫಿಲಮ್ ನೋಡಬೇಕು. ಬೇರೆ ರಾಜ್ಯಗಳಿಂದ ತರುವಂತಹ ಚಿತ್ರಗಳು, ಅಂತಾರಾಷ್ಟ್ರೀಯಗಳಿಂದ ತರುವಂತಹ ಚಿತ್ರಗಳಿಗೆ ನೀವು ಸನ್ಮಾನ ಮಾಡ್ತೀರಾ. ಯಾಕೆ? ನಮ್ಮ ಕನ್ನಡಿಗರು, ಕನ್ನಡ ಜನರಿಗೆ, ಕನ್ನಡ ಚಿತ್ರರಂಗದವ್ರಿಗೆ ಫಸ್ಟ್ ಸನ್ಮಾನ ಮಾಡಬೇಕಲ್ವ ಇವರು? ನಮ್ದನ್ನು 6 ವರ್ಷ ಪೆಂಡಿಂಗ್ ಇಟ್ಕೊಂಡ್ಬಿಟ್ಟು ಪ್ರತಿ ವರ್ಷ ಅಕಾಡೆಮಿ ಅವಾರ್ಡ್ ಮಾಡ್ತಾರೆ. ಇದು ಯಾವ ನ್ಯಾಯ ಅನ್ನೋದಕ್ಕೆ ನಾವಿಲ್ಲಿ ಅಂದರೆ ಇತಿಹಾಸದಲ್ಲೇ ಮೊದಲ ಸಲಿಗೆ ಕನ್ನಡ ಚಿತ್ರರಂಗದಲ್ಲಿ ಫ್ರೀಡಮ್ ಪಾರ್ಕ್ಗೆ ಬಂದು ನಾವೆಲ್ಲರೂ ಇವತ್ತು ಪ್ರೊಟೆಸ್ಟ್ಗೆ ಕೂತಿದ್ದೀವಿ.